ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಶಿಕ್ಷಣ ಮೇಳ 2026 ಆಯೋಜಿಸಲಾಗಿತ್ತು. ಭಾರತ ಪ್ರವಾಸೋದ್ಯಮ ಸಚಿವಾಲಯದ ಬೆಂಗಳೂರು ಮುಖ್ಯಸ್ಥೆ ಸಂಧ್ಯಾ ಹರಿದಾಸ್, ತಾಜ್ ಹೋಟೆಲ್ಸ್ನ ಕಲಿಕೆ ಮತ್ತು ಅಭಿವೃದ್ಧಿ ವಿಭಾಗದ ವ್ಯವಸ್ಥಾಪಕರಾದ ರಶ್ಮಿ ಪ್ರಸಾದ್, ಐಎಚ್ಎಂನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥ ಪ್ರಮೋದ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವಾಸೋದ್ಯಮ ಮತ್ತು ಪರಿಚಾರಿಕೆ, ಶಿಕ್ಷಣ, ಅವಕಾಶ, ವೃತ್ತಿ ಇತ್ಯಾದಿಗಳ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ದೇಖೋ ಅಪ್ನಾ ದೇಶ್ ಘೋಷವಾಕ್ಯದೊಂದಿಗೆ ಮೇಳ ಆಯೋಜಿಸಲಾಗಿತ್ತು. ರಂಗೋಲಿ ಬಿಡಿಸುವುದು, ಕೇಕ್ ಡಿಸೈನ್, ರಸಪ್ರಶ್ನೆ ಇತ್ಯಾದಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಕರ್ನಾಟಕದ 6 ಮಂದಿ ಸೇರಿದಂತೆ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆಯ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಬಳಿಕ ರಶ್ಮಿ ಪ್ರಸಾದ್, ಪ್ರವಾಸೋದ್ಯಮ ಇಂದು ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ಹೊಂದಿದೆ. ಅದನ್ನು ಬಳಸಿಕೊಂಡು ಉತ್ತಮ ವೃತ್ತಿಜೀವನ ರೂಪಿಸಿಕೊಳ್ಳಲು ಅವಕಾಶವಿದೆ ಎಂದು ಕರೆ ನೀಡಿದರು. ದೂರದರ್ಶನದೊಂದಿಗೆ ಸಂಧ್ಯಾ ಹರಿದಾಸ್, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅದ್ಭುತ ಅವಕಾಶಗಳಿವೆ. ಈ ಅವಕಾಶವನ್ನು ಬಳಸಿಕೊಂಡು ದೇಶದ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶ ಇದಾಗಿದೆ ಎಂದು ಮಾಹಿತಿ ನೀಡಿದರು. Engagement for them, and this was done jointly in organization with the Institute of Hotel Management, who also did a presentation on the college and the courses that is offered as part of this. And these children who had participated in the competitions are also felicitated.